ದಯವಿಟ್ಟು ಸಂಪರ್ಕದಲ್ಲಿರಿ ದಿನೇಶ್. ನಮ್ಮ ಇನ್ನೋರ್ವ ಪ್ರತಿನಿಧಿ ಮಾರುತಿ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಈ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿದ್ದೇನೆ ಎನ್ನಲಾದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸ್ಥಳೀಯವಾಗಿ ನಿಮಗೆ ಬೇರೆ ಏನಾದರೂ ಮಾಹಿತಿ ಲಭ್ಯ ಆಗಿದೆಯಾ? ಜೊತೆಗೆ ಅಲ್ಲಿನ ಜನರ ಅಭಿಪ್ರಾಯ ಕೂಡ ನೀವು ನೆನ್ನೆಯಿಂದ ಸಾಕಷ್ಟು ಮಾತನಾಡಿದ್ದೀರಿ. ಏನಿದೆ ಜನರ ಅಭಿಪ್ರಾಯ ಕೂಡ ಏನಿದೆ ಮಾರುತಿ? ಲಕ್ಷ್ಮಿ, ಒಂದಿಷ್ಟು ಅಂದರೆ ನಿನ್ನೆ ಇಡೀ ದಿನ 8 ಗಂಟೆಗಳ ಕಾಲ ಸಂಪೂರ್ಣ ಆಲ್ ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಕರೆ ಕಟ್ಟಾಗಿದೆ. ಪ್ರಣಬ್ ಮೊಹಂತಿ ಈಗಷ್ಟೇ ವಿಚಾರಣೆಯನ್ನು ಮುಗಿಸಿ ವಾಪಸ್ ತೆರಳಿದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಖುದ್ದಾಗಿ ಮೊಹಂತಿಯವರೇ ಆತನನ್ನು ವಿಚಾರಣೆ ಮಾಡಿದ್ದಾರೆ. ಬಹಳ ಮಹತ್ವದ ಮಾಹಿತಿಯನ್ನು ಆತ ಅವರ ಮುಂದೆ ಬಿಟ್ಕೊಟ್ಟಿದ್ದಾನೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆಗಬೇಕಾಗಿದೆ 2 ಆಪ್ಷನ್ಗಳಿರುವಂಥದ್ದು ಸದ್ಯಕ್ಕೆ. ಆದರೆ ಇದೀಗ SIT ಮುಂದಿರುವಂಥ ಆಪ್ಷನ್ಗಳಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೋತಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಒಂದೆಡೆ ಅಲ್ಲಿಗ 3-4 ಅಧಿಕಾರಿಗಳು ಸಾಕಷ್ಟು ವಿಚಾರಣೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಧರ್ಮಸ್ಥಳಕ್ಕಾಗಿರ್ಬೋದು, ಬೆಳ್ತಂಗಡಿ ಸ್ಟೇಷನ್ಗಾಗಿರ್ಬೋದು, ಅಥವಾ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಇರ್ಬೋದು, ಯಾವ ಹೊತ್ತಿನಾದರೂ ಬರಬಹುದು ಅನ್ನೋ ಒಂದು ವಿಚಾರಗಳು ಈಗ ಸದ್ಯ ಸಾಧ್ಯತೆ ಆಗಿರುವಂಥದ್ದು. ಒಂದೆಡೆ ಮುಸುಕುದಾರಿಯನ್ನು ತೆಗೆದುಕೊಂಡು ಬಂದು ಧರ್ಮಸ್ಥಳದಲ್ಲಿ ಮಾತನಾಡಿಸೋ ವ್ಯವಸ್ಥೆ ಆಗಿರ್ಬೋದು, ಅಥವಾ ಕಲೆಬರಗಳನ್ನು ಎಲ್ಲಿಟ್ಟಿದ್ದಾರೆ ಅನ್ನುವಂಥ ವ್ಯವಸ್ಥೆಯನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾರೆ ಅನ್ನೋದು ಈಗ ಕಾದುವಂಥ ವಿಷಯ ಆಗಿರುವಂಥದ್ದು. ಯಾವುದೇ ಸಮಯದಲ್ಲಾದರೂ ಕೂಡ ಆಗಿರುವಂಥ ಘಟನೆ ಅಂದರೆ ಒಂದು ಕಡೆಗೆ ನಿನ್ನೆಯಿಂದ ಕೂಡ ಕೇವಲ ಬರೀ SIT ಪ್ರಶ್ನೆಯನ್ನು ಮಾಡ್ತಾ ಇತ್ತು, ಅದನ್ನು ರೆಕಾರ್ಡನ್ನು ಮಾಡ್ಕೊಳ್ತಾ ಇತ್ತು, ಬರ್ಕೊಳ್ತಾ ಇತ್ತು. ಇದೀಗ ಇರೋದು ಸ್ಪಾಟ್ನ ವಿಸಿಟ್ ಮಾಡೋ ವ್ಯವಸ್ಥೆ ಏನಾದರೂ ಮುಂದಾಗುತ್ತೆ ಅನ್ನೋದನ್ನು ಕಾದು ತಂತ್ರ ಆಗಿರುವಂಥದ್ದು. ಸದ್ಯ ಇದೀಗ ಯಾವುದೇ ಕ್ಷಣದಲ್ಲಾದರೂ ಕೂಡ ಧರ್ಮಸ್ಥಳ ಆಗಿರ್ಬೋದು ಅಥವಾ ಬೆಳ್ತಂಗಡಿಗೆ ಆ ಮುಸುಕುದಾರಿಯನ್ನು ತರುವ ವ್ಯವಸ್ಥೆ ಮುಂದಾಗಬಹುದು. ಜೊತೆಗೆ ಆಗಿರೋ ವ್ಯವಸ್ಥೆಗಳ ಬಗ್ಗೆ ತಿಳ್ಕೊಳ್ಳುವಂಥ ಸಂಘರ್ಷಗಳು ನಡೆದಿರುವಂಥದ್ದು. ಜೊತೆಗೆ ಧರ್ಮಸ್ಥಳದಲ್ಲಿ ಎಲ್ಲೆಲ್ಲಿ ಅವನು ಶವವನ್ನು ಹೂತಾಕಿದ್ದ ಅನ್ನುವಂಥ ಸ್ಥಳಗಳಿಗೆ ಮಹಾಜರು ಮಾಡಲಿಕ್ಕೆ ಪೊಲೀಸರೇ ಖುದ್ದಾಗಿ ಅಥವಾ SITನ ಖುದ್ದಾಗಿ ಸ್ಥಳೀಯ ಪೊಲೀಸರನ್ನ ಕರೆದುಕೊಂಡು ಹೋಗುವ ವ್ಯವಸ್ಥೆಗಳು ಮುಂದಾಗಿರುವಂಥದ್ದು. ಜೊತೆಗೆ ಏನು ಅಂತಂದರೆ ಇದೀಗ ಅಲ್ಲಿ ಅಂದರೆ ಈಗ ಮಂಗಳೂರು ನಡೀತಿರುವಂಥ ಇನ್ವೆಸ್ಟಿಗೇಷನ್ ಇದೆ, SIT ಏನು ವ್ಯವಸ್ಥೆಯನ್ನು ಮಾಡ್ಕೊಳ್ತಿದೆ. ದೂರದಾರನಾಗಿರ್ಬೋದು ಅಥವಾ ಬಂದೂಕುದಾರಿಗಳನ್ನ ಅಂದರೆ ಪೊಲೀಸರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಂದರೆ ಅವನನ್ನ ಬಂಧನ ಮಾಡ್ಕೊಂಡು ಏನಾದರೂ ತನಿಖೆಯನ್ನು ಮುಂದುವರಿಸ್ತಾರಾ ಅಥವಾ ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ಎಲ್ಲಿ ಹಾಕಿ. ಆಲ್ ರೈಟ್, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಸಂಪರ್ಕದಲ್ಲಿರಿ ದಿನೇಶ್. ನಮ್ಮ ಇನ್ನೋರ್ವ ಪ್ರತಿನಿಧಿ ಮಾರುತಿ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಈ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿದ್ದೇನೆ ಎನ್ನಲಾದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸ್ಥಳೀಯವಾಗಿ ನಿಮಗೆ ಬೇರೆ ಏನಾದರೂ ಮಾಹಿತಿ ಲಭ್ಯ ಆಗಿದೆಯಾ? ಜೊತೆಗೆ ಅಲ್ಲಿನ ಜನರ ಅಭಿಪ್ರಾಯ ಕೂಡ ನೀವು ನೆನ್ನೆಯಿಂದ ಸಾಕಷ್ಟು ಮಾತನಾಡಿದ್ದೀರಿ. ಏನಿದೆ ಜನರ ಅಭಿಪ್ರಾಯ ಕೂಡ ಏನಿದೆ ಮಾರುತಿ? ಲಕ್ಷ್ಮಿ, ಒಂದಿಷ್ಟು ಅಂದರೆ ನಿನ್ನೆ ಇಡೀ ದಿನ 8 ಗಂಟೆಗಳ ಕಾಲ ಸಂಪೂರ್ಣ ಆಲ್ ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಕರೆ ಕಟ್ಟಾಗಿದೆ. ಪ್ರಣಬ್ ಮೊಹಂತಿ ಈಗಷ್ಟೇ ವಿಚಾರಣೆಯನ್ನು ಮುಗಿಸಿ ವಾಪಸ್ ತೆರಳಿದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಖುದ್ದಾಗಿ ಮೊಹಂತಿಯವರೇ ಆತನನ್ನು ವಿಚಾರಣೆ ಮಾಡಿದ್ದಾರೆ. ಬಹಳ ಮಹತ್ವದ ಮಾಹಿತಿಯನ್ನು ಆತ ಅವರ ಮುಂದೆ ಬಿಟ್ಕೊಟ್ಟಿದ್ದಾನೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆಗಬೇಕಾಗಿದೆ 2 ಆಪ್ಷನ್ಗಳಿರುವಂಥದ್ದು ಸದ್ಯಕ್ಕೆ. ಆದರೆ ಇದೀಗ SIT ಮುಂದಿರುವಂಥ ಆಪ್ಷನ್ಗಳಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೋತಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಒಂದೆಡೆ ಅಲ್ಲಿಗ 3-4 ಅಧಿಕಾರಿಗಳು ಸಾಕಷ್ಟು ವಿಚಾರಣೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಧರ್ಮಸ್ಥಳಕ್ಕಾಗಿರ್ಬೋದು, ಬೆಳ್ತಂಗಡಿ ಸ್ಟೇಷನ್ಗಾಗಿರ್ಬೋದು, ಅಥವಾ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಇರ್ಬೋದು, ಯಾವ ಹೊತ್ತಿನಾದರೂ ಬರಬಹುದು ಅನ್ನೋ ಒಂದು ವಿಚಾರಗಳು ಈಗ ಸದ್ಯ ಸಾಧ್ಯತೆ ಆಗಿರುವಂಥದ್ದು. ಒಂದೆಡೆ ಮುಸುಕುದಾರಿಯನ್ನು ತೆಗೆದುಕೊಂಡು ಬಂದು ಧರ್ಮಸ್ಥಳದಲ್ಲಿ ಮಾತನಾಡಿಸೋ ವ್ಯವಸ್ಥೆ ಆಗಿರ್ಬೋದು, ಅಥವಾ ಕಲೆಬರಗಳನ್ನು ಎಲ್ಲಿಟ್ಟಿದ್ದಾರೆ ಅನ್ನುವಂಥ ವ್ಯವಸ್ಥೆಯನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾರೆ ಅನ್ನೋದು ಈಗ ಕಾದುವಂಥ ವಿಷಯ ಆಗಿರುವಂಥದ್ದು. ಯಾವುದೇ ಸಮಯದಲ್ಲಾದರೂ ಕೂಡ ಆಗಿರುವಂಥ ಘಟನೆ ಅಂದರೆ ಒಂದು ಕಡೆಗೆ ನಿನ್ನೆಯಿಂದ ಕೂಡ ಕೇವಲ ಬರೀ SIT ಪ್ರಶ್ನೆಯನ್ನು ಮಾಡ್ತಾ ಇತ್ತು, ಅದನ್ನು ರೆಕಾರ್ಡನ್ನು ಮಾಡ್ಕೊಳ್ತಾ ಇತ್ತು, ಬರ್ಕೊಳ್ತಾ ಇತ್ತು. ಇದೀಗ ಇರೋದು ಸ್ಪಾಟ್ನ ವಿಸಿಟ್ ಮಾಡೋ ವ್ಯವಸ್ಥೆ ಏನಾದರೂ ಮುಂದಾಗುತ್ತೆ ಅನ್ನೋದನ್ನು ಕಾದು ತಂತ್ರ ಆಗಿರುವಂಥದ್ದು. ಸದ್ಯ ಇದೀಗ ಯಾವುದೇ ಕ್ಷಣದಲ್ಲಾದರೂ ಕೂಡ ಧರ್ಮಸ್ಥಳ ಆಗಿರ್ಬೋದು ಅಥವಾ ಬೆಳ್ತಂಗಡಿಗೆ ಆ ಮುಸುಕುದಾರಿಯನ್ನು ತರುವ ವ್ಯವಸ್ಥೆ ಮುಂದಾಗಬಹುದು. ಜೊತೆಗೆ ಆಗಿರೋ ವ್ಯವಸ್ಥೆಗಳ ಬಗ್ಗೆ ತಿಳ್ಕೊಳ್ಳುವಂಥ ಸಂಘರ್ಷಗಳು ನಡೆದಿರುವಂಥದ್ದು. ಜೊತೆಗೆ ಧರ್ಮಸ್ಥಳದಲ್ಲಿ ಎಲ್ಲೆಲ್ಲಿ ಅವನು ಶವವನ್ನು ಹೂತಾಕಿದ್ದ ಅನ್ನುವಂಥ ಸ್ಥಳಗಳಿಗೆ ಮಹಾಜರು ಮಾಡಲಿಕ್ಕೆ ಪೊಲೀಸರೇ ಖುದ್ದಾಗಿ ಅಥವಾ SITನ ಖುದ್ದಾಗಿ ಸ್ಥಳೀಯ ಪೊಲೀಸರನ್ನ ಕರೆದುಕೊಂಡು ಹೋಗುವ ವ್ಯವಸ್ಥೆಗಳು ಮುಂದಾಗಿರುವಂಥದ್ದು. ಜೊತೆಗೆ ಏನು ಅಂತಂದರೆ ಇದೀಗ ಅಲ್ಲಿ ಅಂದರೆ ಈಗ ಮಂಗಳೂರು ನಡೀತಿರುವಂಥ ಇನ್ವೆಸ್ಟಿಗೇಷನ್ ಇದೆ, SIT ಏನು ವ್ಯವಸ್ಥೆಯನ್ನು ಮಾಡ್ಕೊಳ್ತಿದೆ. ದೂರದಾರನಾಗಿರ್ಬೋದು ಅಥವಾ ಬಂದೂಕುದಾರಿಗಳನ್ನ ಅಂದರೆ ಪೊಲೀಸರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಂದರೆ ಅವನನ್ನ ಬಂಧನ ಮಾಡ್ಕೊಂಡು ಏನಾದರೂ ತನಿಖೆಯನ್ನು ಮುಂದುವರಿಸ್ತಾರಾ ಅಥವಾ ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ಎಲ್ಲಿ ಹಾಕಿ. ಆಲ್ ರೈಟ್, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ದಯವಿಟ್ಟು ಸಂಪರ್ಕದಲ್ಲಿರಿ ದಿನೇಶ್. ನಮ್ಮ ಇನ್ನೋರ್ವ ಪ್ರತಿನಿಧಿ ಮಾರುತಿ ಕನೆಕ್ಟ್ ಆಗಿದ್ದಾರೆ. ಮಾರುತಿ,
ಈ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿದ್ದೇನೆ ಎನ್ನಲಾದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸ್ಥಳೀಯವಾಗಿ ನಿಮಗೆ ಬೇರೆ ಏನಾದರೂ ಮಾಹಿತಿ ಲಭ್ಯ ಆಗಿದೆಯಾ? ಜೊತೆಗೆ ಅಲ್ಲಿನ ಜನರ ಅಭಿಪ್ರಾಯ ಕೂಡ ನೀವು ನಿನ್ನೆಯಿಂದ ಸಾಕಷ್ಟು ಮಾತನಾಡಿದ್ದೀರಿ. ಏನಿದೆ ಜನರ ಅಭಿಪ್ರಾಯ ಕೂಡ ಏನಿದೆ ಮಾರುತಿ? ಲಕ್ಷ್ಮಿ, ಒಂದಿಷ್ಟು ಅಂದರೆ ನಿನ್ನೆ ಇಡೀ ದಿನ 8 ಗಂಟೆಗಳ ಕಾಲ ಸಂಪೂರ್ಣ ಆಲ್ ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಕರೆ ಕಟ್ಟಾಗಿದೆ. ಪ್ರಣಬ್ ಮೊಹಂತಿ ಈಗಷ್ಟೇ ವಿಚಾರಣೆಯನ್ನು ಮುಗಿಸಿ ವಾಪಸ್ ತೆರಳಿದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಖುದ್ದಾಗಿ ಮೊಹಂತಿಯವರೇ ಆತನನ್ನು ವಿಚಾರಣೆ ಮಾಡಿದ್ದಾರೆ. ಬಹಳ ಮಹತ್ವದ ಮಾಹಿತಿಯನ್ನು ಆತ ಅವರ ಮುಂದೆ ಬಿಟ್ಕೊಟ್ಟಿದ್ದಾನೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆಗಬೇಕಾಗಿದೆ 2 ಆಪ್ಷನ್ಗಳಿರುವಂಥದ್ದು ಸದ್ಯಕ್ಕೆ. ಆದರೆ ಇದೀಗ SIT ಮುಂದಿರುವಂಥ ಆಪ್ಷನ್ಗಳಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೋತಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಒಂದೆಡೆ ಅಲ್ಲಿಗ 3-4 ಅಧಿಕಾರಿಗಳು ಸಾಕಷ್ಟು ವಿಚಾರಣೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಧರ್ಮಸ್ಥಳಕ್ಕಾಗಿರ್ಬೋದು, ಬೆಳ್ತಂಗಡಿ ಸ್ಟೇಷನ್ಗಾಗಿರ್ಬೋದು, ಅಥವಾ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಇರ್ಬೋದು, ಯಾವ ಹೊತ್ತಿನಾದರೂ ಬರಬಹುದು ಅನ್ನೋ ಒಂದು ವಿಚಾರಗಳು ಈಗ ಸದ್ಯ ಸಾಧ್ಯತೆ ಆಗಿರುವಂಥದ್ದು. ಒಂದೆಡೆ ಮುಸುಕುದಾರಿಯನ್ನು ತೆಗೆದುಕೊಂಡು ಬಂದು ಧರ್ಮಸ್ಥಳದಲ್ಲಿ ಮಾತನಾಡಿಸೋ ವ್ಯವಸ್ಥೆ ಆಗಿರ್ಬೋದು, ಅಥವಾ ಕಲೆಬರಗಳನ್ನು ಎಲ್ಲಿಟ್ಟಿದ್ದಾರೆ ಅನ್ನುವಂಥ ವ್ಯವಸ್ಥೆಯನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾರೆ ಅನ್ನೋದು ಈಗ ಕಾದುವಂಥ ವಿಷಯ ಆಗಿರುವಂಥದ್ದು. ಯಾವುದೇ ಸಮಯದಲ್ಲಾದರೂ ಕೂಡ ಆಗಿರುವಂಥ ಘಟನೆ ಅಂದರೆ ಒಂದು ಕಡೆಗೆ ನಿನ್ನೆಯಿಂದ ಕೂಡ ಕೇವಲ ಬರೀ SIT ಪ್ರಶ್ನೆಯನ್ನು ಮಾಡ್ತಾ ಇತ್ತು, ಅದನ್ನು ರೆಕಾರ್ಡನ್ನು ಮಾಡ್ಕೊಳ್ತಾ ಇತ್ತು, ಬರ್ಕೊಳ್ತಾ ಇತ್ತು. ಇದೀಗ ಇರೋದು ಸ್ಪಾಟ್ನ ವಿಸಿಟ್ ಮಾಡೋ ವ್ಯವಸ್ಥೆ ಇರೋದು ಮುಂದಾಗುತ್ತೆ ಅನ್ನೋದನ್ನ ಕಾದು ತಂತ್ರ ಆಗಿರುವಂಥದ್ದು. ಸದ್ಯ ಇದೀಗ ಯಾವುದೇ ಕ್ಷಣದಲ್ಲಾದರೂ ಕೂಡ ಧರ್ಮಸ್ಥಳ ಆಗಿರ್ಬೋದು ಅಥವಾ ಬೆಳ್ತಂಗಡಿಗೆ ಆ ಮುಸುಕುದಾರಿಯನ್ನು ತರುವ ವ್ಯವಸ್ಥೆ ಮುಂದಾಗಬಹುದು. ಜೊತೆಗೆ ಆಗಿರೋ ವ್ಯವಸ್ಥೆಗಳ ಬಗ್ಗೆ ತಿಳ್ಕೊಳ್ಳುವಂಥ ಸಂಘರ್ಷಗಳು ನಡೆದಿರುವಂಥದ್ದು. ಜೊತೆಗೆ ಧರ್ಮಸ್ಥಳದಲ್ಲಿ ಎಲ್ಲೆಲ್ಲಿ ಅವನು ಶವವನ್ನು ಹೂತಕ್ಕಿದ್ದ ಅನ್ನುವಂಥ ಸ್ಥಳಗಳಿಗೆ ಮಹಾಜರು ಮಾಡಲಿಕ್ಕೆ ಪೊಲೀಸರೇ ಖುದ್ದಾಗಿ ಅಥವಾ SITನ ಖುದ್ದಾಗಿ ಸ್ಥಳೀಯ ಪೊಲೀಸರನ್ನ ಕರೆದುಕೊಂಡು ಹೋಗುವ ವ್ಯವಸ್ಥೆಗಳು ಮುಂದಾಗಿರುವಂಥದ್ದು. ಜೊತೆಗೆ ಏನು ಅಂತಂದರೆ ಇದೀಗ ಅಲ್ಲಿ ಅಂದರೆ ಈಗ ಮಂಗಳೂರು ನಡೀತಿರುವಂಥ ಇನ್ವೆಸ್ಟಿಗೇಷನ್ ಇದೆ, SIT ಏನು ವ್ಯವಸ್ಥೆಯನ್ನು ಮಾಡ್ಕೊಳ್ತಿದೆ. ದೂರದಾರನಾಗಿರ್ಬೋದು ಅಥವಾ ಬಂದೂಕುದಾರಿಗಳನ್ನ ಅಂದರೆ ಪೊಲೀಸರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಂದರೆ ಅವನ್ನ ಬಂಧನ ಮಾಡ್ಕೊಂಡು ಏನಾದರೂ ತನಿಖೆಯನ್ನು ಮುಂದುವರಿಸ್ತಾರಾ ಅಥವಾ ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ಹಾಕಿ. ಆಲ್ ರೈಟ್, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಹಾಗೆ ಸಂಪರ್ಕದಲ್ಲಿರಿ ದಿನೇಶ್, ನಮ್ಮ ಇನ್ನೋರ್ವ ಪ್ರತಿನಿಧಿ ಮಾರುತಿ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಈ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿದ್ದೇನೆ ಎನ್ನಲಾದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸ್ಥಳೀಯವಾಗಿ ನಿಮಗೆ ಬೇರೆ ಏನಾದರೂ ಮಾಹಿತಿ ಲಭ್ಯ ಆಗಿದೆಯಾ? ಜೊತೆಗೆ ಅಲ್ಲಿನ ಜನರ ಅಭಿಪ್ರಾಯ ಕೂಡ ನೀವು ನಿನ್ನೆಯಿಂದ ಸಾಕಷ್ಟು ಮಾತನಾಡಿದ್ದೀರಿ. ಏನಿದೆ ಜನರ ಅಭಿಪ್ರಾಯ ಕೂಡ ಏನಿದೆ ಮಾರುತಿ? ಲಕ್ಷ್ಮಿ, ಒಂದಿಷ್ಟು ಅಂದರೆ ನಿನ್ನೆ ಇಡೀ ದಿನ 8 ಗಂಟೆಗಳ ಕಾಲ ಸಂಪೂರ್ಣ ಆಲ್ ರೈಟ್, ಸಂಪರ್ಕ ಸಾಧ್ಯ ಆಗ್ತಾ